ಡಿಕೆ ಶಿವಕುಮಾರ್ ಅಷ್ಟೇ ಶಾಸಕಾಂಗ ಪಕ್ಷದ ನಾಯಕ. ಸಿಎಲ್ಪಿ ಸಭೆಯಲ್ಲಿ ಬೇರೆ ಯಾವುದೇ ಹೆಸರು ಕೂಡ ಬರಲ್ಲ. ಡಿಕೆ ಶಿವಕುಮಾರ್ ಅಷ್ಟೇ ಶಾಸಕಾಂಗ ಪಕ್ಷದ ನಾಯಕ. ಸಿಎಲ್ಪಿ ಸಭೆಯಲ್ಲಿ ಬೇರೆ ಯಾವುದೇ ಹೆಸರು ಬರಲ್ಲ. ನಾಳೆ ವಿಧಾನಸೌಧದಲ್ಲಿ ಸಿಎಲ್ಪಿ ಸಭೆ ನಾಳೆ ನಡೆಯಬಹುದು. ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಮಾಹಿತಿ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಇನ್ನಷ್ಟೇ ಅಧಿಕೃತಗೊಳಿಸಬೇಕಾಗಿದೆ. ನಿನ್ನೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆಯನ್ನ ಗವರ್ನರ್ ಕೂಡ ಅಂಗೀಕರಿಸಿದ್ದಾರೆ. ಮುಂದಿನ ಸಿಎಂ ಪ್ರಕ್ರಿಯೆಗಳು ಕೂಡ ಶುರುವಾಗಿದೆ. ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ. ಸಭೆಯಲ್ಲೂ ಡಿಕೆಶಿ ಅವರನ್ನೇ ಹೇಳಬಹುದು, ಅವರ ಹೆಸರನ್ನೇ. ಸಮಯ ಕೊಟ್ಟ ಕೂಡಲೇ ಪದಗ್ರಹಣ ಕಾರ್ಯಕ್ರಮ ಇರುತ್ತೆ. ನಾನು ಸಿದ್ದರಾಮಯ್ಯ ಜೊತೆ ಗುರುತಿಸಿಕೊಂಡಿಲ್ಲ. ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಮಾಹಿತಿ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಅಷ್ಟೇ ಶಾಸಕಾಂಗದ ಪಕ್ಷದ ನಾಯಕ ಎಂಬ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಬೇರೆ ಯಾವುದೇ ಹೆಸರು ಕೂಡ ಬರೋದಿಲ್ಲ. ಕೇವಲ ಈ ಒಂದು ಸಿಎಲ್ಪಿ ಲೀಡರ್ ಆಯ್ಕೆ ಮಾಡಲಾಗುತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಹೆಸರನ್ನು ಕೂಡ ಘೋಷಣೆ ಮಾಡೋದಿಲ್ಲ ಅಂತ ಸದ್ಯಕ್ಕೆ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಮಾಹಿತಿಯನ್ನು ತಿಳಿಸಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಇನ್ನಷ್ಟು ಅಧಿಕೃತಗೊಳಿಸಬೇಕಾಗಿದೆ. ಏಕೆಂತಂದ್ರೆ ನಿನ್ನೆ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ರು. ಅದನ್ನ ಈಗ ಆಲ್ರೆಡಿ ಗವರ್ನರ್ ಅಪ್ರೂವ್ಡ್ ಕೂಡ ಮಾಡಿದ್ದಾರೆ ಅಂತ ಸದ್ಯಕ್ಕೆ ಅಶೋಕ್ ಪಟ್ಟಣ್ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ.